ಮುಂದೂಡಿಕೆ ಇಲ್ವೇ ಇಲ್ಲ, ನಾಡಿದಿಂದಲೇ ಜಾತಿ ಗಣತಿ ಅನ್ನೋದೊಂದು ಸ್ಪಷ್ಟನೆಯನ್ನು ನೀಡಲಾಗ್ತಾ ಇದೆ. ಸಣ್ಣ ಪುಟ್ಟ ಗೊಂದಲ ಬಗೆಹರಿಸಿ ಸಮೀಕ್ಷೆಯನ್ನು ನಡೆಸೋದಕ್ಕೆ ಫೈನಲಿ ನಿರ್ಧರಿಸಿದ್ದಾರಂತೆ. ಗಣತಿ ಕುರಿತು ಅಧಿಕೃತ ಆದೇಶವನ್ನು ಹೊರಡಿಸಿದೆ ಸರ್ಕಾರ. ವೀರಶೈವ ಲಿಂಗಾಯತಕ್ಕೆ ಪ್ರತ್ಯೇಕ ಧರ್ಮ ಕಲಂ ಇಲ್ಲ ಅನ್ನೋದನ್ನು ಕೂಡ ಸ್ಪಷ್ಟಪಡಿಸಿದ್ದಾರೆ. ಸೊ ಪ್ರತ್ಯೇಕ ಕಲಮನ್ನೇನಾದರೂ ಮಾಡ್ತಾರಾ, ಪ್ರತ್ಯೇಕ ಕಲಮನ್ನು ಮಾಡಬೇಕು ಅನ್ನೋದೆಲ್ಲ ಇತ್ತು, ಜಟಾಪಟಿಗಳು ನಡೆದಿತ್ತು. ಬಟ್ ಒಂದು ಡಿಸಿಷನ್ಗೆ ಬಂದಿದ್ದಾರೆ, ವೀರಶೈವ ಲಿಂಗಾಯತಕ್ಕೆ ಪ್ರತ್ಯೇಕ ಧರ್ಮ ಕಲಂ ಅನ್ನೋದು ಇಲ್ಲ ಅಂತ. ಇದರ ಜೊತೆಗೆ ಇನ್ನೊಂದು ದೊಡ್ಡ ತಲೆನೋವು, 46 ಜಾತಿಯ ಜೊತೆಗೆ ಕ್ರಿಶ್ಚಿಯನ್ ನಂಟು ಈಗಲೂ ಕೂಡ ಕಗ್ಗಂಟಾಗಿರೋದು ಈ ಕ್ರಿಶ್ಚಿಯನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಯಾಕಂದರೆ ಕ್ರಿಶ್ಚಿಯನ್ ಅನ್ನೋದು ಒಂದೇ ಧರ್ಮ ಇಲ್ಲ ಅಥವಾ ಒಂದೇ ಜಾತಿ ಇಲ್ಲ, 46 ಜಾತಿ ಜೊತೆಗೆ ಈ ಕ್ರಿಶ್ಚಿಯನ್ ಅನ್ನೋದೊಂದು ನಂಟು ಶುರು ಆಗ್ಬಿಟ್ಟಿದೆ. ಸೊ ಹಾಗಾಗಿ ಏನು ಮಾಡೋದು ಇದಕ್ಕೆ ಅನ್ನೋದೇ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಕೈ ಬಿಡೋದಕ್ಕೆ CM ಸೂಚಿಸಿದ್ರು, ಒಪ್ಪದ ಆಯೋಗ. ನಾವು ಸೇರಿಸಲ್ಲ, ಹಿಂದೆಯೂ ಇತ್ತು ಅಂತ ವಾದ. ಗಣತಿ ನಮೂನೆಯಲ್ಲಿ ಕ್ರಿಶ್ಚಿಯನ್ ಜಾತಿ ಇರುತ್ತಾ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗ್ಬಿಟ್ಟಿದೆ. ಜಾತಿ ಗಣತಿ ವೇಳೆ ಲಿಂಗಾಯತ ಕ್ರಿಶ್ಚಿಯನ್, ಒಕ್ಕಲಿಗ ಕ್ರಿಶ್ಚಿಯನ್, ಹೀಗೆ 46 ಜಾತಿಗಳನ್ನು ಕ್ರಿಶ್ಚಿಯನ್ ಜೊತೆ ತಳುಕು ಹಾಕಿ ಸಿದ್ಧಪಡಿಸಿದ್ದ ಜಾತಿಗಳ ಪಟ್ಟಿಯನ್ನು ಕೈ ಬಿಡಬೇಕೆ ಅಥವಾ ಮುಂದುವರಿಸಬೇಕೆ ಅನ್ನೋ ಕುರಿತು ಸರ್ಕಾರ ಹಾಗೂ ಹಿಂದುಳಿದ ವರ್ಗಗಳ ಆಯೋಗದ ನಡುವೆ ಒಮ್ಮತದ ಅಭಿಪ್ರಾಯ ಮೂಡ್ತಾ ಇಲ್ಲ. ಹೀಗಾಗಿ ಸಮೀಕ್ಷೆಯ ವಿವಾದದ ಕೇಂದ್ರ ಬಿಂದು ಆಗಿರುವ ಕ್ರಿಶ್ಚಿಯನ್ ಹೆಸರಿನ ಜಾತಿಗಳ ಪಟ್ಟಿ ಸಮೀಕ್ಷೆ ನಮೂನೆಯಲ್ಲಿ ಮುಂದುವರೆದಿದೆ. ಸಮೀಕ್ಷಾ ನಮೂನೆಯಿಂದ 46 ಜಾತಿಗಳನ್ನು ಕೈಬಿಡೋದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಸೂಚಿಸಿದ್ರು. ಆಯೋಗದ ಅಧ್ಯಕ್ಷ ಮಧುಸೂದನ್ ನಾಯಕ ಅವರು ಒಪ್ತಾ ಇಲ್ಲ. ಈ ಪಟ್ಟಿ ಹಿಂದಿನ ಕಾಂತರಾಜ ಆಯೋಗದಲ್ಲೂ ಇತ್ತು, ಇದು ನಾವು ಸೇರಿಸಿದ್ದಲ್ಲ, ಹೀಗಾಗಿ ನಾವು ಕೈ ಬಿಡೋದಕ್ಕೆ ಬರೋದಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಬಟ್ ಕೇಂದ್ರ ಸರ್ಕಾರ ಕೂಡ ಇದ್ರ ಹಿಂದೆನೇ ಒಂದು ಜಾತಿ ಗಣತಿ ನಡೆಸುತ್ತೆ. ಸೊ ಆಗ ಸಮಸ್ಯೆ ಆಗುತ್ತೆ. ಈಗ ರಾಜ್ಯ ಸರ್ಕಾರದ ನೀವು ಜಾತಿ ಗಣತಿಯಲ್ಲಿ ಸೇರಿಸ್ಕೋಬಹುದು. ಇಲ್ಲ, ನಾವು ಒಕ್ಕಲಿಗ ಕ್ರಿಶ್ಚಿಯನ್, ಲಿಂಗಾಯತ ಕ್ರಿಶ್ಚಿಯನ್, ಮಾದಿಗ ಕ್ರಿಶ್ಚಿಯನ್, ಈ ಥರದ್ದು ಏನೇ ಇದ್ರೂ ಕೂಡ ಅವ್ರು ಸೇರಿಸ್ಕೊಳ್ಬಹುದೇನೋ. ಬಟ್ ಈಗಿರುವಂಥ ಮಾತಿನ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಇದಕ್ಕೆ ಬಿಲ್ಕುಲ್ ಒಪ್ಕೊಳ್ತಾ ಇಲ್ಲ, ಬೇಡವೇ ಬೇಡ ಅಂತ. ನೋಡಿ, ಒಂದು ಧರ್ಮ ಅಂತ ಬಂದಾಗ ಅದು ಒಂದು ಧರ್ಮ. ಈಗ ಮುಸ್ಲಿಂ ಧರ್ಮ, ಹಿಂದೂ ಧರ್ಮ ಅಥವಾ ಜಾತಿ ಅಂತ ಬಂದಾಗ ಅದರಲ್ಲಿ ಒಕ್ಕಲಿಗನೋ, ಬ್ರಾಹ್ಮಣನೋ, ಲಿಂಗಾಯತನೋ, ಕ್ರಿಶ್ಚಿಯನಲ್ಲಿ ಇನ್ನೇನಿರುತ್ತೆ. ಹೀಗೆ ನೋಡೋಕೆ ಹೋದಾಗ ಲಿಂಗಾಯತ ಕ್ರಿಶ್ಚಿಯನ್ನು, ಈ ಥರದ್ದು ಒಕ್ಕಲಿಗ ಕ್ರಿಶ್ಚಿಯನು, ಇದು ಹೆಂಗೆ ಸಾಧ್ಯ? ಇದು ನೀವು ಪರಿಗಣಿಸೋಕ್ಕಾದ್ರೂ ಹೆಂಗೆ ಸಾಧ್ಯ? ಇದರಿಂದ ಲಾಸ್ ಆಗೋದು ಯಾರಿಗೆ? ನೀವು ಎಷ್ಟು % ಕ್ರಿಶ್ಚಿಯನ್ಸ್ ಇದ್ದಾರೆ ಅಂತ ಹೆಂಗೆ ಕಂಡುಹಿಡಿತೀರಾ? ಲಿಂಗಾಯತ ಎಷ್ಟು % ಇದ್ದಾರೆ ಅಂತ ಅಂದಾಗ ಓಕೆ, ಲಿಂಗಾಯತರು ಇಷ್ಟು ಅಂತ. ಎಗೇನ್ ನಿಮಗೆ ಕ್ರಿಶ್ಚಿಯನ್ ಲಿಂಗಾಯತ ಅಂತ ಬಂದಾಗ ನೀವು ಅವ್ರನ್ನ ಕ್ರಿಶ್ಚಿಯನ್ ಕಮ್ಯುನಿಟಿಗೆ ಸೇರಿಸ್ತೀರೋ, ಲಿಂಗಾಯತ ಕಮ್ಯುನಿಟಿಗೆ ಸೇರಿಸ್ತೀರಾ? ಆಗ ನಮ್ಮಲ್ಲಿ ಎಷ್ಟು ಜನ ಕ್ರಿಶ್ಚಿಯನ್ ಕಮ್ಯುನಿಟಿಯವರು ಇದ್ದಾರೆ, ಎಷ್ಟು ಜನ ಲಿಂಗಾಯತ ಕಮ್ಯುನಿಟಿಯವರು ಇದ್ದಾರೆ, ಯಾರು ಹಿಂದುಳಿದಿದ್ದಾರೆ, ಯಾರಿಗೆ ಸರ್ಕಾರ ಸವಲತ್ತು ಕೊಡಬೇಕು, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಹೆಂಗೆ ಕಂಡುಹಿಡಿಯೋದಕ್ಕೆ ಸಾಧ್ಯ? ಈ ಕಡೆ ಅವ್ರನ್ನ ಕ್ರಿಶ್ಚಿಯನ್ ಅಂತ ಸೇರಿಸಂಗೂ ಇಲ್ಲ, ಈ ಕಡೆ ಲಿಂಗಾಯತ ಅಂತ ಸೇರಿಸಂಗೂ ಇಲ್ಲ. ಅದು ಒಂದೆರಡಲ್ಲ, 46 ಜಾತಿ ಜೊತೆಗೆ ಈ ಕ್ರಿಶ್ಚಿಯನ್ ಅನ್ನೋದು ತಳಕು ಹಾಕ್ಕೊಂಡಿದೆ. ಹೆಂಗೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಕೆಲವರು ನಮಗೆ ಈ ಧರ್ಮ ಬೇಡ ಅಂತ ಬಿಟ್ಟು ಹೋಗಿದ್ದಾರೆ, ಇನ್ನು ಕೆಲವರು ನಾವು ಕನ್ವರ್ಟ್ ಆಗ್ತೀವಿ ಅಂತ ಆಗಿದ್ದಾರೆ. ಇದೆಲ್ಲರಿಗೂ ಗೊತ್ತಿರುವಂಥ ಸತ್ಯ. ಬಟ್ ಹೆಂಗೆ ಇದನ್ನು ಒಪ್ಕೊಳ್ಳೋದು? ಹೆಂಗೆ ಸಮಸ್ಯೆ ಆಗೋದು ಯಾರಿಗೆ? ಯಾರ್ಯಾರು ಆ ಥರ ಬದಲಾಯಿಸ್ಕೊಂಡಿದ್ದಾರೋ ಅವ್ರಿಗೂ ಸಮಸ್ಯೆನೇ, ಟೋಟಲಾಗಿ ಎಲ್ರಿಗೂ ನೋಡೋದಿದ್ರೂ ಸಮಸ್ಯೆನೇ. ಇವ್ರನ್ನ ನಾವು ಯಾವುದೇ ಒಂದು ಧರ್ಮಕ್ಕೆ ಅಂತ ಸೀಮಿತ ಇಡೋದಕ್ಕೆ ಸಾಧ್ಯವೇ ಇಲ್ಲ. ಅವರ ಆಚರಣೆ, ಅವ್ರ ವಿಚಾರಣೆ ಎಲ್ಲವೂ ಕೂಡ ಒಂದು ಧರ್ಮಕ್ಕೆ ಸೀಮಿತ ಆಗಿದ್ರೂ ಕೂಡ ಎಗೇನ್ ಅವ್ರಿಗೆ ಇನ್ನೊಂದು, ನಾವಿಲ್ಲ ಲಿಂಗಾಯತ ಕ್ರಿಶ್ಚಿಯನ್, ಇಲ್ಲ ನಾವು ಕುರುಬ ಕ್ರಿಶ್ಚಿಯನ್. ಬಟ್ ಅದು ಹೆಂಗೆ ಒಪ್ಕೊಳ್ಳೋಕ್ಕೆ ಸಾಧ್ಯ? ಇದರಿಂದ ಸಮಸ್ಯೆ ಆಗೋದು ಯಾರಿಗೆ? ಒಂದು, ಆ ಥರ ಯಾರ ಹೆಸರನ್ನು ನಮೂದಿಸ್ತಿದ್ರೋ ಅವ್ರಿಗೆ ಸಮಸ್ಯೆ. ಅದು ಇನ್ನೊಂದು, ಟೋಟಲ್ ಆಗಿ ನಮಗೆ ಏನು ಪರ್ಸೆಂಟೇಜಸ್ ಇದೆ ಅಂತ ನಿಮಗೆ ಕೊನೆಯವರೆಗೂ ಕಂಡುಹಿಡಿಯೋದಕ್ಕೆ ಸಾಧ್ಯವೇ ಇಲ್ಲ. ಓಕೆ, ಈ ಸಮಾಜದವರು ಈಗ ಹಿಂದುಳಿದಿದ್ದಾರೆ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಇಂಥ ಸಮುದಾಯದವ್ರು ಹಿಂದುಳಿದಿದ್ದಾರೆ, ಇವರಿಗೆ ಅಂತ ನಾವು ಪ್ರತ್ಯೇಕವಾಗಿ ಬಜೆಟ್ನಲ್ಲಿ ಸ್ವಲ್ಪ ಮೀಸಲಾತಿ ಇಡಬೇಕಾಗತ್ತೆ, ಹೊಸ ಯೋಜನೆಗಳನ್ನು ಜಾರಿಗೆ ತರಬೇಕಾಗತ್ತೆ, ಶಿಕ್ಷಣಕ್ಕೆ ಇವರಿಗೆ ಫ್ರೀ ಅಂತ ಕೊಡಬೇಕಾಗತ್ತೆ. ಈ ಥರದ್ದು ನಿಮಗೆ ಇದು ಮಾಡೋದಕ್ಕೆ ಸಾಧ್ಯವೇ ಇಲ್ವಲ್ಲ. ಅವ್ರನ್ನ ನೀವು ಲಿಂಗಾಯತ ಅಂತ ಕನ್ಸಿಡರ್ ಮಾಡ್ತಿರೋ, ಕ್ರಿಶ್ಚಿಯನ್ ಅಂತ ಕನ್ಸಿಡರ್ ಮಾಡ್ತಿರೋ, ಅವ್ರಿಗೆ ಗೊಂದಲ ಇದೆ. ಜೊತೆಗೆ ಅಗೇನ್ ಇಲ್ಲಿ ಜಾತಿ ಗಣತಿ ಆಯೋಗಕ್ಕೂ ಕೂಡ ನಿಮಗೆ ಕನ್ಫ್ಯೂಷನ್ ಶುರು ಆಗುತ್ತೆ. ಸೊ ಇದಕ್ಕೊಂದು ಗೊಂದಲ ಇದೆಯಂತೆ, ಒಂದು ಕಗ್ಗಂಟಾಗಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಬಗೆಹರಿಸ್ಕೊಳ್ಳೇಬೇಕಾದಂಥ ಅನಿವಾರ್ಯತೆ ಇದೆ. ಸೊ ಇಲ್ಲಿ ಸ್ಟೇಟ್ದು ಒಂಥರ ಆದರೆ ಇನ್ನು ಸೆಂಟ್ರಲ್ದು ಕೂಡ ಜಾತಿ ಗಣತಿ ನಡೆಯುತ್ತೆ. ಇನ್ನು ಅಲ್ಲಿ ಏನು ನಿರ್ಧರಿಸ್ತಾರೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಎರಡೂ ಕಡೆನೂ ಕನ್ಫ್ಯೂಷನ್ಸ್ ಇದೆ. ಇನ್ನೊಂದೇನು ಅಂತ ಅಂದರೆ, ನಾಡಿನಿಂದಲೇ ಮನೆಗೆ ಗಣತಿದಾರರ ಭೇಟಿ ಆಗುತ್ತೆ, ಏನು ನಿಲ್ಲಿಸೋದು ಇನ್ನೇನು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರದ ಆದೇಶದ ಹಿನ್ನೆಲೆಯಲ್ಲಿ ಪೂರ್ವ ನಿಗದಿಯಂತೆ ರಾಜ್ಯ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗವು ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ ಜಾತಿ ಗಣತಿಯನ್ನು
ನಡೆಸಲಿದೆ. ಹೀಗಾಗಿ ಸೋಮವಾರದಿಂದ ಮನೆ ಮನೆಗೆ ಗಣತಿದಾರರು ಬರಲಿದ್ದಾರೆ. ಪ್ರತಿಯೊಬ್ಬರು ಈ ಮೊದಲೇ ಕೈ ಸೇರಿರುವ ಮಾದರಿ ಪ್ರಶ್ನಾವಳಿಗಳ ನೆರವಿನೊಂದಿಗೆ ಗಣತಿದಾರರ ಎಲ್ಲ 50ರಿಂದ 60 ಪ್ರಶ್ನೆಗಳನ್ನೇನೋ ಕೇಳ್ತಾರಂತೆ. 50ರಿಂದ 60 ಪ್ರಶ್ನೆಗಳಿಗೆ ಪೂರಕ ಮಾಹಿತಿಯನ್ನು ಒದಗಿಸೋಕೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸೂಚಿಸಿದೆ. ಎಲ್ಲ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿಗಳು ಈಗಾಗಲೇ ಸಮೀಕ್ಷೆದಾರರಿಗೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರವಾಗಿ ಅಗತ್ಯ ತರಬೇತಿ ನೀಡಿದ್ದಾರೆ. ಸಾರ್ವಜನಿಕರಿಗೂ ಅರಿವು ಮೂಡಿಸುವಂತ ಕೆಲಸ ಮಾಡಲಾಗ್ತಿದೆ. ಇದರೊಂದಿಗೆ ಗಣತಿದಾರರು ಏಕಕಾಲದಲ್ಲಿ ಮನೆ ಮನೆ ಭೇಟಿ ನೀಡಲಿದ್ದಾರೆ ಅಂತ ಸರ್ಕಾರ ಅಧಿಕೃತ ಆದೇಶದಲ್ಲಿ ತಿಳಿಸಿದೆ. ಇನ್ನು ಚುಂಚಶ್ರೀ ನೇತೃತ್ವದಲ್ಲಿ ಇವತ್ತು ಒಕ್ಕಲಿಗರ ಸಭೆ ಬೇರೆ ಇದೆ. ಸೋಮವಾರದಿಂದ ಜಾತಿ ಗಣತಿ ಆರಂಭವಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಒಕ್ಕಲಿಗ ಸಮುದಾಯದ ಶ್ರೀಗಳು, ನಾಯಕರು ಶನಿವಾರ ಬೆಳಗ್ಗೆ ಸಭೆ ಸೇರಲಿದ್ದಾರೆ. ವಿಜಯನಗರದ ಆದಿಚುಂಚನಗಿರಿ ಮಠದಲ್ಲಿ ನಿರ್ಮಲಾನಂದನಾಥ ಸ್ವಾಮೀಜಿ ನೇತೃತ್ವದಲ್ಲಿ ನಡೆಯುವಂಥ ಸಭೆಯಲ್ಲಿ ಒಕ್ಕಲಿಗ ಕ್ರಿಶ್ಚಿಯನ್ ಹೊಸ ಜಾತಿಗೆ ವಿರೋಧ ವ್ಯಕ್ತಪಡಿಸುವಂಥ ಸಾಧ್ಯತೆ ಇದೆ. ಸೊ ಅವ್ರದ್ದು ಸೇಮ್ ಸಮಸ್ಯೆ. ಈಗ ಒಕ್ಕಲಿಗ ಕ್ರಿಶ್ಚಿಯನ್ ಅಂತ ಅಂದರೆ ಹೆಂಗೆ ಸಾಧ್ಯ ಆಗತ್ತೆ? ಅದು ಒಕ್ಕಲಿಗ ಸಮುದಾಯಕ್ಕೆ ತುಂಬ ಹೊಡೆತ ಬೀಳುವಂಥ ಸಾಧ್ಯತೆಗಳಿರುತ್ತೆ. ಅಂದರೆ ನಿಮ್ಮನ್ನು ಅವರು ಈ ಕಡೆ ಒಕ್ಕಲಿಗ ಅಂತ ನಿರ್ಧರಿಸೋಕ್ಕೂ ಆಗಲ್ಲ, ಆ ಕಡೆ ಕ್ರಿಶ್ಚಿಯನ್ ಅಂತ ನಿರ್ಧರಿಸೋಕ್ಕೂ ಆಗಲ್ಲ. ಸೊ ಆ ರೀತಿಯಾಗಿ ನೋಡಿದಾಗ ಅವ್ರು ಯಾಕಂದರೆ ಹಿಂದೂ ಧರ್ಮವನ್ನು ಪಾಲನೆ ಮಾಡ್ತಾ ಇರೋದಿಲ್ಲ, ಎಗೇನ್ ಅವ್ರು ಕ್ರಿಶ್ಚಿಯನ್ ಧರ್ಮವನ್ನು ಪಾಲನೆ ಮಾಡ್ತಾ ಇರ್ತಾರೆ. ಬಟ್ ಹೆಸರಿಗೆ ಮಾತ್ರ ಒಕ್ಕಲಿಗ ಅಂತ ಇರುತ್ತೆ. ಹೆಂಗೆ ಅವ್ರನ್ನ ನಾವು ಸೇರಿಸ್ಕೊಳಕ್ಕಾಗತ್ತೆ? ಆ ಕಲಮ್ಗೆ ನಾವು ಹೆಂಗೆ ಸಪೋರ್ಟ್ ಮಾಡೋಕ್ಕಾಗತ್ತೆ ಅಂತ ಒಕ್ಕಲಿಗರ ಪ್ರಶ್ನೆ ಆಗಿದೆ. ಬೇಡ, ಅವ್ರು ಪೂರ್ತಿ ಕ್ರಿಶ್ಚಿಯನ್ ಅಂತ ಧರ್ಮ ಅಂತ ನಮೂದನೆ ಮಾಡ್ಕೊಂಡು ಹೋಗಿಬಿಡ್ಲಿ, ಬಟ್ ಒಕ್ಕಲಿಗ ಅನ್ನೋದು ಯಾಕೆ? ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೂಡ ಮೀಟಿಂಗ್ ಆಗುತ್ತೆ. ಹೀಗೆ ಎಲ್ಲ ಧರ್ಮದವರು ಕೂಡ, ಅಂದರೆ ಎಲ್ಲ ಜಾತಿಯವರು ಕೂಡ, ಲಿಂಗಾಯತರು ಇದನ್ನೇ ವಿರೋಧಿಸ್ತಾ ಇದ್ದಾರೆ. ಲಿಂಗಾಯತ ಅಂತ ನಮೂದಿಸ್ತಾರಾ? ಲಿಂಗಾಯತ ಅಂತ ನಮೂದಿಸ್ಲಿ. ಅದನ್ನ ಬಿಟ್ಟು ಲಿಂಗಾಯತ ಕ್ರಿಶ್ಚಿಯನ್ ಅಂದರೆ ನಮಗದು ಒಪ್ಪಿಗೆ ಇಲ್ಲ ಅನ್ನೋದು ಅವ್ರದ್ದು. ಕುರುಬದ್ದು ಸೇಮು. ಕುರುಬ ಅಂತ ನಮೂದೆ ಮಾಡ್ತಾರೋ ಕುರುಬ ಅಂತ ಮಾಡಲಿ. ಕುರುಬ ಕ್ರಿಶ್ಚಿಯನ್ ಅಂದರೆ ಅದು ಹೆಂಗೆ ನಾವು ಒಪ್ಕೊಳ್ಳೋಕೆ ಸಾಧ್ಯ ಆಗತ್ತೆ? ನೋ, ಬೇಡ ಅಂತ ಅವರು. ಸೊ ಎಲ್ಲ ಜಾತಿಯವರು ಕೂಡ, ಎಲ್ಲ ಧರ್ಮದವರು ಕೂಡ ಅದನ್ನೇ ವಿರೋಧಿಸ್ತಾ ಇರೋದು. ಒಂದಕ್ಕೆ ಸೀಮಿತವಾಗಿರಬೇಕು. ನೀವು ಎರಡೆರಡು ಮಾಡ್ತೀರಾ ಅಂದರೆ ಕಷ್ಟ ಸಾಧ್ಯ ಆಗುತ್ತೆ. ಈ ಕಡೆ ನಮಗೆ ಅಂತ ನೀವು ಅವ್ರನ್ನ ಲೆಕ್ಕ ಹಾಕೊಂಡು ಬರ್ತೀರಾ, ಇಲ್ಲ ಕ್ರಿಶ್ಚಿಯನ್ ಅಂತ ಲೆಕ್ಕ ಹಾಕೊಂಡು ಬರ್ತೀರಾ. ಬೇಡ, ಇದಕ್ಕೆ ನಾವು ಒಪ್ಕೊಳ್ಳೋದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ ಇದನ್ನು ಹೇಗೆ ಬಗೆಹರಿಸ್ಕೊಳ್ತಾರೆ ಅಂತ. ಇನ್ನು ಕ್ರಿಶ್ಚಿಯನ್ ಸಮುದಾಯದಲ್ಲಿ ಇದ್ರ ಬಗ್ಗೆ ಹೆಂಗೆ ಚರ್ಚೆ ಆಗ್ತಾ ಇದೆ ಅನ್ನೋದು ಗೊತ್ತಿಲ್ಲ. ಸೊ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಡಿಸಿಷನ್ಸನ್ನು ತೆಗೆದುಕೊಳ್ಬೇಕಾಗತ್ತೆ. ಯಾಕಂದರೆ ಇದರಿಂದ ಸಮಸ್ಯೆ ಆಗೋದು, ಈಗ ನಾವು ಲಿಂಗಾಯತ ಅಂತ ಬರ್ಸೋಕೆ ಹೋಗೋರಿಗೆ ಅಥವಾ ಕುರುಬ ಅಂತ ಬರ್ಸೋಕೆ ಹೋಗೋರಿಗೆ ಸಮಸ್ಯೆ ಆಗುತ್ತೆ. ನಾಳೆ ದಿನ ಎಲ್ಲದರಿಂದ ವಂಚಿತ ಆಗಬೇಕಾಗತ್ತೆ. ಯಾವ ಕಡೆನೂ ಅವರು ಇದಕ್ಕೆ ಸೀಮಿತ ಇವರು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಹೀಗಿರಬೇಕಾದ್ರೆ ಕ್ರಿಶ್ಚಿಯನ್ ಸಮುದಾಯದವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಮೀಟಿಂಗ್ ಮಾಡ್ಕೊಳ್ಬೇಕಾಗತ್ತೆ, ಚರ್ಚೆ ಮಾಡಬೇಕಾಗತ್ತೆ, ಒಂದು ಒಮ್ಮತದ ನಿರ್ಧಾರಕ್ಕೆ ಬರಬೇಕಾಗತ್ತೆ. ಇಲ್ಲ ಬೇಡ, ನಮ್ಮ ಜೊತೆಗಿರುವಂಥ ಲಿಂಗಾಯತ, ಒಕ್ಕಲಿಗ, ಕುರುಬ ಇದನ್ನು ತೆಗೆದುಹಾಕ್ಬಿಡೋಣ, ನಾವು ಕ್ರಿಶ್ಚಿಯನ್ ಅನ್ನೋದಾದರೆ ಕ್ರಿಶ್ಚಿಯನ್ ಅನ್ನೋದನ್ನೇ ನಾವು ನಮೂದನೆ ಮಾಡೋಣ ಅಂತ. ಬಟ್ ಅದಕ್ಕವರು ಒಪ್ಕೊಳ್ತಾ ಇಲ್ಲ. ಯಾಕಂದರೆ ಸರ್ಕಾರದಿಂದ ಒಂದಷ್ಟು ಸಿಗುತ್ತಲ್ಲ ಯೋಜನೆಗಳು, ಅದನ್ನು ಬಿಡೋಕ್ಕೂ ಮನಸ್ಸಿಲ್ಲ. ಸೊ ಹಾಗಾಗಿ ಇವ್ರ ನಡುವೆ ಒಂದಷ್ಟು ಗೊಂದಲಗಳಿದೆ. ಬಟ್ ಏನೇ ಆಗಲಿ, ನಾವಂತೂ ಜಾತಿ ಗಣತಿಯನ್ನು ಮಾಡಿಯೇ ತೀರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು, ಗುರುವಾರ ನಡೆದಂಥ ಸರಣಿ ಸಭೆಗಳಲ್ಲಿ ಒಮ್ಮತ ಮೂಡದ ಹಿನ್ನೆಲೆಯಲ್ಲಿ ಶುಕ್ರವಾರ ಬೆಳಗ್ಗೆ ಮುಖ್ಯಮಂತ್ರಿಗಳ ಗೃಹ ಕಚೇರಿ ಕೃಷ್ಣದಲ್ಲಿ ಮಹತ್ವದ ಸಭೆ ನಡೆಸಲಾಯಿತು. ಈ ವೇಳೆ ಯಾವುದೇ ಕಾರಣಕ್ಕೂ ಸಮೀಕ್ಷೆ ದಿನಾಂಕವನ್ನು ಮುಂದೂಡೋದು ಬೇಡ, ಸರ್ಕಾರ ಇಟ್ಟ ಹೆಜ್ಜೆಯನ್ನು ಹಿಂಪಡೆದ್ರೆ ಗೊಂದಲಗಳು ಮತ್ತಷ್ಟು ಹೆಚ್ಚಾಗುತ್ತೆ. ಹೀಗಾಗಿ ಸಣ್ಣ ಪುಟ್ಟ ಗೊಂದಲ ಬಗೆಹರಿಸಿ ನಿಗದಿತ ದಿನಾಂಕದಿಂದಲೇ ಸಮೀಕ್ಷೆಗೆ ಚಾಲನೆ ನೀಡಬೇಕು ಅಂತ ನಿರ್ಧರಿಸಲಾಯಿತು. ಇದರ ಬೆನ್ನಲ್ಲೇ ಸಂಜೆಗೆ ಸಮೀಕ್ಷೆ ದಿನಾಂಕ ಕುರಿತು ಅಧಿಕೃತ ಸರ್ಕಾರ ಆದೇಶವನ್ನು ಹೊರಡಿಸುವ ಮುಖಾಂತರವಾಗಿ ಸಮೀಕ್ಷೆ ಆರಂಭದ ಕುರಿತು ಎಲ್ಲ ಗೊಂದಲಗಳಿಗೆ ಸರ್ಕಾರ ತೆರೆ ಎಳೆದಿದೆ. ನಡೆಯುತ್ತೋ ಇಲ್ವಾ ಅನ್ನೋದೊಂದು ಪ್ರಶ್ನೆ ಇತ್ತಲ್ಲ, ಅದಕ್ಕೆಲ್ಲ ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ಇಲ್ಲ, ಜಾತಿ ಗಣತಿ ಅನ್ನೋದು ನಡೆಯುತ್ತೆ ಅಂತ ಅವ್ರು ಬಿಲ್ಕುಲ್ ನಾವು ಇದ್ಯಾವುದಕ್ಕೂ ಕೂಡ ಒಪ್ಕೊಳ್ಳೋದೇ ಇಲ್ಲ. ಇನ್ನೂ ಬಿಟ್ಟಷ್ಟು ಹೋದಲ್ಲಿ ಇನ್ನೂ ಸಮಸ್ಯೆಗಳು ಜಾಸ್ತಿನೇ ಆಗುತ್ತೆ, ಇದನ್ನು ಹೀಗೆ ಮುಂದುವರ್ಸೋದು ಬೇಡ ಅಂತ ಹೇಳ್ತಾ ಇದ್ದಾರೆ. ನೋಡಿ ಏನು ಸಮಸ್ಯೆ ಅಂತ ಹೇಳ್ತಾ ಇದ್ರಲ್ಲ, ಈ 46 ಜಾತಿ ಜೊತೆಗೆ ಕ್ರಿಶ್ಚಿಯನ್ ನಂಟು ಕಗ್ಗಂಟು. ಸೆಪ್ಟೆಂಬರ್ 22ರಿಂದ ಶುರುವಾಗಲಿರುವ ಸಮೀಕ್ಷೆಯಲ್ಲಿ ಸಾರ್ವಜನಿಕರು ತಮ್ಮ ಜಾತಿ ನಮೂದಿಸೋಕೆ ಅನುವಾಗುವಂತೆ ಜಾತಿ, ಉಪಜಾತಿ ಹಾಗೂ ಧರ್ಮಗಳ ಪಟ್ಟಿಯನ್ನು ಹಿಂದುಳಿದ ವರ್ಗಗಳ ಆಯೋಗ ಬಿಡುಗಡೆ ಮಾಡಿತು. ಈ ವೇಳೆ ಒಕ್ಕಲಿಗ ಕ್ರಿಶ್ಚಿಯನ್, ಕುರುಬ ಕ್ರಿಶ್ಚಿಯನ್, ವಿಶ್ವಕರ್ಮ ಕ್ರಿಶ್ಚಿಯನ್, ಈಡಿಗ ಕ್ರಿಶ್ಚಿಯನ್, ವ್ಯಾಸ ಬ್ರಾಹ್ಮಣ ಕ್ರಿಶ್ಚಿಯನ್, ವಾಲ್ಮೀಕಿ ಕ್ರಿಶ್ಚಿಯನ್ ಸೇರಿ 46 ಹಿಂದೂ ಜಾತಿಗಳನ್ನು ಕ್ರಿಶ್ಚಿಯನ್ ಧರ್ಮದ ಜೊತೆ ಸೇರಿಸಿ ಪಟ್ಟಿ ಮಾಡಲಾಗಿತ್ತು. ಇದಕ್ಕೆ ತೀವ್ರ ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಈ ಪಟ್ಟಿಯನ್ನು ಪರಿಷ್ಕರಣೆ ಮಾಡಿ ಕೈಬಿಡುವ ಕುರಿತು ಚರ್ಚೆ ನಡೆಸಲಾಯಿತು. ಅಂತಿಮ ನಿರ್ಧಾರ ಇನ್ನೂ ಬಂದಿಲ್ಲ. 46 ಜಾತಿಗಳ ಪಟ್ಟಿ ಯಾವುದು ಅಂತ ನಾವು ನೋಡೋದಾದ್ರೆ, ಲಿಂಗಾಯತ ಕ್ರಿಶ್ಚಿಯನ್, ಒಕ್ಕಲಿಗ ಕ್ರಿಶ್ಚಿಯನ್, ಕುರುಬ ಕ್ರಿಶ್ಚಿಯನ್, ವಿಶ್ವಕರ್ಮ ಕ್ರಿಶ್ಚಿಯನ್, ಈಡಿಗ ಕ್ರಿಶ್ಚಿಯನ್, ವ್ಯಾಸ ಬ್ರಾಹ್ಮಣ ಕ್ರಿಶ್ಚಿಯನ್, ವಾಲ್ಮೀಕಿ ಕ್ರಿಶ್ಚಿಯನ್, ಆದಿ ಆಂಧ್ರ ಕ್ರಿಶ್ಚಿಯನ್, ಆದಿ ದ್ರಾವಿಡ ಕ್ರಿಶ್ಚಿಯನ್, ಆದಿ ಕರ್ನಾಟಕ ಕ್ರಿಶ್ಚಿಯನ್, ಅಕ್ಕಸಾಲಿಗ ಕ್ರಿಶ್ಚಿಯನ್, ಬಣಜಿಗ ಕ್ರಿಶ್ಚಿಯನ್, ಬಂಜಾರ ಕ್ರಿಶ್ಚಿಯನ್, ಬಾರಿಕಾಳ್ ಕ್ರಿಶ್ಚಿಯನ್, ಬೆಸ್ತರು ಕ್ರಿಶ್ಚಿಯನ್, ಬಿಲ್ಲವ ಕ್ರಿಶ್ಚಿಯನ್, ಬುಡಗ ಜಂಗಮ ಕ್ರಿಶ್ಚಿಯನ್, ಚರೋಡಿ ಕ್ರಿಶ್ಚಿಯನ್, ದೇವಾಂಗ ಕ್ರಿಶ್ಚಿಯನ್, ಗೊಲ್ಲ ಕ್ರಿಶ್ಚಿಯನ್, ಗೌಡಿ ಕ್ರಿಶ್ಚಿಯನ್,
ಹೊಲೆಯ ಕ್ರಿಶ್ಚಿಯನ್, ಜಲಗಾರ ಕ್ರಿಶ್ಚಿಯನ್, ಜಾಡ ಕ್ರಿಶ್ಚಿಯನ್, ಜಂಗಮ ಕ್ರಿಶ್ಚಿಯನ್, ಕಮ್ಮ ಕ್ರಿಶ್ಚಿಯನ್, ಕಮ್ಮ ನಾಯ್ಡು ಕ್ರಿಶ್ಚಿಯನ್, ಲಮಾಣಿ ಕ್ರಿಶ್ಚಿಯನ್, ಲಂಬಾಣಿ ಕ್ರಿಶ್ಚಿಯನ್, ಮಾದಿಗ ಕ್ರಿಶ್ಚಿಯನ್, ಮಹಾರ್ ಕ್ರಿಶ್ಚಿಯನ್, ಮಾಲ ಕ್ರಿಶ್ಚಿಯನ್, ಮಾಂಗ ಕ್ರಿಶ್ಚಿಯನ್, ಮೊದಲಿಯಾರ್ ಕ್ರಿಶ್ಚಿಯನ್, ನಾಡರ್ ಕ್ರಿಶ್ಚಿಯನ್, ನೇಕಾರ ಕ್ರಿಶ್ಚಿಯನ್, ಪಡಯಾಚಿ ಕ್ರಿಶ್ಚಿಯನ್, ಪರಿಯ ಕ್ರಿಶ್ಚಿಯನ್, ರೆಡ್ಡಿ ಕ್ರಿಶ್ಚಿಯನ್, ಸೆಟ್ಟಿ ಬಲಿಜ ಕ್ರಿಶ್ಚಿಯನ್, ಸಿದ್ದಿ ಕ್ರಿಶ್ಚಿಯನ್, ಸುದ್ರಿ ಕ್ರಿಶ್ಚಿಯನ್, ತಿಗಳ ಕ್ರಿಶ್ಚಿಯನ್, ತುಳು ಕ್ರಿಶ್ಚಿಯನ್, ವೈಶ್ಯ ಅಥವಾ ಶೆಟ್ರು ಕ್ರಿಶ್ಚಿಯನ್, ಒಡ್ಡ ಕ್ರಿಶ್ಚಿಯನ್. ಇಷ್ಟು ಕ್ರಿಶ್ಚಿಯನ್ ಅಂತ ಹೇಳ್ತೆ. ಹೆಂಗೆ ಸೇರ್ಸೋಕ್ಕಾಗತ್ತೆ ಇದನ್ನೆಲ್ಲ? ಸಾಧ್ಯವೇ ಇಲ್ಲ ಅನ್ನೋದು ವಾದ ಆಗಿದೆ. ಈ ಕಡೆ ಎಲ್ಲ ಸಮುದಾಯದವರಿಗೂ ಕೂಡ ಇದರಿಂದ ಸಮಸ್ಯೆ ಆಗುತ್ತೆ, ಈ ಕ್ರಿಶ್ಚಿಯನ್ ಅಂತ ಬಂದು ಸೇರಿರೋದ್ರಿಂದ ಸಮಸ್ಯೆ ಆಗುತ್ತೆ ಅಂತ ಗೊತ್ತಿಲ್ಲ. ಯಾರ್ಯಾರು ಹಿಂಗೆ ನಾವು ಒಕ್ಕಲಿಗ ಕ್ರಿಶ್ಚಿಯನ್, ಲಿಂಗಾಯತ ಕ್ರಿಶ್ಚಿಯನ್, ಮಾದಿಗ ಕ್ರಿಶ್ಚಿಯನ್ ಅಂತಿದ್ದಾರೋ ಅವ್ರುಗಳು ಕೂಡ ಇದನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ.